ಇದರಲ್ಲೇ ಹೈಯರ್ ಕ್ಲಾಸ್ ಜನಕ್ಕೆ ಕಟ್ಟ ಅನುಕೂಲ ಆಗ್ಬೋದೇನೋ, ಆದರೂ ಸಹಿತ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಏನಾದರೂ ಆಗಲಿ, ಮೊನ್ನೆ ನಿಮಗೆ ಹೇಳಿದ್ದೆ ನಿಮಗೆ, ಈ ದೇಶದ ಹೆಚ್ಚು ಕಡಿಮೆ 295 ಮಂದಿ ಏನು ಕಾರ್ಪೊರೇಟರ್ ಇದ್ದಾರೆ, ಶತಕೋಟ್ಯಾಧೀಶ್ವರ ಇದ್ದಾರೆ, ಅವ್ರಿಗೆ ಅನುಕೂಲ ಆಗುವಂಥ ಬಜೆಟ್ ಇದಾಗಿದೆ ವಿನಃ ಬಡವ್ಗ ಇಲ್ಲ. ಹೇಳ್ಬೋದು ಇರಲ್ಲ ಒಂದಿಷ್ಟು, ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ಮತ್ತೇನೋ ಕೊಡ್ತೀವಿ, ನೀರು ಫ್ರೀ ಕೊಡ್ತೀವಿ, ಹಾಗೆ ಹೀಗೆ ಹೇಳ್ಬೋದು. ಆದರೆ ವಸ್ತುಸ್ಥಿತಿ ಗ್ಯಾರಂಟಿಗಳಿಂದ ಈ ದೇಶದ ಅರ್ಥವ್ಯವಸ್ಥೆ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆದಂಥದ್ದು. ಯಾಕಂದರೆ ನಾವು ಬಂದಂಥ ಗಳಿಸಿದಂಥ ಹಣದ ಮುರಿಸಿ ತಿನ್ನುವಂಥ, ಖರ್ಚು ಮಾಡಿ ತಿನ್ನುವಂಥ ಪರಿಸ್ಥಿತಿ ಬಂದದ. ಹೀಗಾಗಿ ಉಳಿತಾಯನೂ ಇಲ್ಲ, ಏನೂ ಇಲ್ಲ ಪರಿಸ್ಥಿತಿ. ಒಟ್ಟು ಇದ್ದಿದ್ದನ್ನು ತಿಂದು ಎದ್ದು ಹೋಗೋ ಪ್ರಸಂಗ ಆಗ್ಯದ. ಹೀಗಾಗಿ ಸಿದ್ದರಾಮಯ್ಯರಾಗಿರ್ಬೋದು, ಇವತ್ತು ನಮ್ಮ ಮೋದಿಯವರಾಗಿರ್ಬೋದು, ಯಾರೇ ಇದ್ದರೂ ಸಹ ಇವತ್ತು ಈ ಏರು ಮಾರುಕಟ್ಟೆ ಅಂದರೆ ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಅವರು ಇಲ್ಲ. ಯಾಕೆಂತಂದರೆ ದುಡ್ಡು ಹಾಕಿದಂಥ ಈ ಕಾರ್ಪೊರೇಟ್ಗಳಾಗಿರ್ಬೋದು ಅಥವಾ ಬಂಡವಾಳಶಾಹಿಗಳಾಗಿರ್ಬೋದು, ಅವ್ರು ತಮ್ಮ ಲಾಭವನ್ನು ನೋಡ್ತಾರೆ ವಿನಃ ಯಾವ ಸರ್ಕಾರಕ್ಕೂ ಮತ್ತೆ ಹೊಂದುವಂಥ ಸ್ಥಿತಿಯೊಳಗೆ ಅವರಿಲ್ಲ ಅನ್ನೋ ಸ್ಥಿತಿ ನೆನಪಿಸ್ಕೊಂಡ ಇದು ಎಲ್ಲಿವರೆಗೆ ಅನ್ನೋದಕ್ಕೆ ಮಾತ್ರ ಉತ್ತರ ನಮ್ಮಲ್ಲಿಲ್ಲ. ಇದು ಬೆಲೆ ಏರಿಕೆ ಹಾಗೆ ಹೋಗೋದು ಎಲ್ಲಿವರೆಗೆ ಮತದಾರ ತನ್ನಂತ ತಿಳ್ಕೊಂಡು ಯೋಗ್ಯರಿಗೆ, ಭ್ರಷ್ಟರಹಿತರಿಗೆ, ಪ್ರಾಮಾಣಿಕರಿಗೆ ಮತದಾನ ಮಾಡುವವರೆಗೆ, ಅವ್ರನ್ನ ಆಯ್ಕೆ ಮಾಡುವವರೆಗೆ ಇದು ಮುಂದುವರಿದಾನೆ ಅಂತೇಳಿ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ನೀವು ಉಂಡವರು ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ? ನೀವು ಶಿಕ್ಷಿತರಾಗಿ ಅದನ್ನು ವಿರೋಧಿಸುವಂಥ ಶಕ್ತಿ ಬೆಳೆಸ್ಕೊತೀರಾ ಅಥವಾ ಅಶಿಕ್ಷಿತರಾಗೇನೋ ಹಿಂಗೆ ಮುಂದುವರಿತೀರೋ? ಹೆಂಗೆ ಹೇಳೋದು? ಇದನ್ನು ಭಾಳ ಕಷ್ಟದ ವಿಷಯ. ಏನೋ ಆಗಲಿ, ಏನಿದ್ದರೂ ಈ ಬದಲಾವಣೆ ಮತದಾರ ಕೈಯಲ್ಲಿದೆ ವಿನಃ ಯಾವುದೇ ದೇವತೆಗಳ ಕೈಯಲ್ಲಿ ಇಲ್ಲ ಅನ್ನೋದು ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಯಾವ ದೇವರಿಂದಲೂ ಸಾಧ್ಯ ಇರೋಂಥದ್ದು ಏನಪ್ಪ ಅಂದ್ರೆ ಈ ಬೆಲೆಗೆ ಏರಿಕೆ. ಅದು ಕೇವಲ ಬೆಲೆ ಏರಿಕೆ ಆಯಿತು, ನಿರುದ್ಯೋಗ ನಿವಾರಣೆ ಆಯಿತು, ಇವೆರಡು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಶಿಕ್ಷಿತರಾಗಬೇಕು. ಅವ್ರಿಗೆ ಶಿಕ್ಷಣ ಕೊಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡಬೇಕು ಅಂತ ಹೇಳ್ತಾ ಬೆಲೆ ದುಬಾರಿ ಮತ್ತೆ ಹೆಚ್ಚಾಗುವುದು, ಎಲ್ಲ ತುಟ್ಟಿ ಆಗುವುದು, ನಾವೇನು ಮತ್ತೆ ಅಡ್ಜಸ್ಟ್ ಆಗ್ತಾ ಹೋಗ್ತಾಯಿದ್ವಿ. ಇದನ್ನು ಅಡ್ಜಸ್ಟ್ ಆಗ್ತಾ ಹೋಗುವಂಥ ಪ್ರಸಂಗ ಎದುರಿಗೆ ಅದ. ಅದರಿಂದ ವಿರೋಧಿಸುವಂಥ ಶಕ್ತಿ ನಮ್ಮೆಲ್ಲರಿಗೂ ಬರಲಿ. ಹೊಸ ವರ್ಷದಲ್ಲಿ ವಿರೋಧ ಅಷ್ಟೇ ಅಲ್ಲ, ಅಷ್ಟಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಅಥವಾ ಬದಲಾವಣೆ ಮಾಡುವಂಥ ವ್ಯವಸ್ಥೆನ ಬದಲಾವಣೆ ಮಾಡುವಂಥ ಒಂದು ಜ್ಞಾನ ತಿಳುವಳಿಕೆ ಬರಲಿ ನಮ್ಮೆಲ್ಲರಿಗೂ ಅಂತ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಹೊಸ ವರ್ಷದ ಭಾಷೆಗಳು ಹೇಳ್ತಾ ನಿಮಗಿದೆಲ್ಲ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.